ಸರ್ ಸಾಂಗ್ ಹಾಕ್ಲಾ? കണ്ണു ചുവക്കണം, പല്ല് കടിക്കണം, മുഷ്ടി ചുരുട്ടണം, ആകെ വിയർക്കണം, നാടിഞരമ്പ് വലിഞ്ഞു മുറുകണ്, പേശികളാകെ ഉരുണ്ട് കയറണം, ചങ്കിനകത്ത് താളമടിക്കണ്, തക്കിട്ട മേളമടിക്കണം, കയ്യും കാലും വിറവിറയ്ക്കണു, പെടപെടയ്ക്കണു, തുടിക്കണം, വിരല് പെരുത്ത് കയറണം, വെളിച്ചപ്പാട് പോലെ ഉറഞ്ഞു തുറണം. കണ്ണു ചുവക്കാണ്, പല്ല് കടിക്കണം, മുഷ്ടി ചുരട്ടണ്, ആകെ വിയർക്കണം, നാടി ഞരമ്പ് വലിഞ്ഞു മുറുകണ്, പേശികളാകെ ഉരുണ്ട് കയറണ്, ചങ്കിനകത്ത് താളമടിക്കണ്, തകിട്ട മേളമടിക്കണ്, കയ്യും കാലും വിറവിറക്കണ്, പെട്ടക്കണ്, തുടിക്കണ്, പെരുവിരല് പെരുത്ത് കയ്യറണ്, വെളിച്ചപ്പാട് പോലെ ഉറഞ്ഞു തുള്ളണ്. ಏಯ್, ನನ್ನ ಮಕ್ಳಿಗೆ ರ್ಯಾಗಿಂಗ್ ಅಂದ್ರೆ ಏನಂತ ತೋರ್ಸ್ರಾ? ಓಯ್ ನೀವಿಬ್ರು ಬನ್ನಿ ಇಲ್ಲಿ. ಸರ್, ಮಗ ಇವರಿಬ್ರಿಗೂ ಒಂದೊಂದು ಸ್ಪೂನು ಟೊಮೆಟೊ ಹಣ್ಣು ಕೊಡ್ರೋ. ಈಗ ಕ್ಯಾಂಪಸ್ ಸುತ್ತಾಡ್ಕೊಂಬನ್ನಿ, ಹೋಗಿ ಟೊಮೆಟೊ ಹಣ್ಣು ಬೀಳಿಸ್ಬಾರ್ದು. ಸರ್, ಕ್ಯಾಂಪಸ್ ಪೂರ್ತಿ ನೋಡೋಕ್ಕಾಗಿಲ್ಲ ಸರ್. ಈ ಟೊಮೆಟೊ ಬ್ಯಾಲೆನ್ಸ್ ಮಾಡೋದೇ ಸಾಕಾಗೋಯ್ತು. ಆಯ್ತು, ಈಗ ಟೊಮೆಟೊ ಹಣ್ಣು ಏನು ಬೇಡ, ಹಾಗೆ ತಿರ್ಗಾಡ್ಕೊಂಬನ್ನಿ ಹೋಗಿ. ಜೀವನ ಅನ್ನೋದು ಒಂದು ಸೈಕಲ್ ಇದ್ದಾಗೆ, ಮುಂದೆ ಹೋಗ್ತಾ ಇರಬೇಕಂದ್ರೆ ಬ್ಯಾಲೆನ್ಸ್ ಮಾಡ್ತಾ ಇರಬೇಕು. ನೀವು ಟೊಮೆಟೊ ಹಣ್ಣು ಬ್ಯಾಲೆನ್ಸ್ ಮಾಡಲಾರ್ದೆ ನೇಚರ್ನ ಎಂಜಾಯ್ ಮಾಡೋ ಚಾನ್ಸು ಲೈಫಲ್ಲಿ ಸಿಗಲ್ಲ. ಟೊಮೆಟೊ ಹಣ್ಣು ಬ್ಯಾಲೆನ್ಸ್ ಮಾಡಿಕೊಂಡೇ ಲೈಫ್ನ ಎಂಜಾಯ್ ಮಾಡೋದು ಕಲಿಬೇಕು. ಅರ್ಥ ಆಯ್ತಾ? ಆಯ್ತು ಸರ್. ಅದೆಲ್ಲ ಏನಿಲ್ಲ, ಅಲ್ಲಿ ಕ್ರೀಡಾ ನಡೀತಿದ್ರೆ ನೀವಿಲ್ಲಿ ಓದ್ಕೊಂಡು ಕೂತಿದ್ದೀರಾ. ಅಲ್ಲಿ 2K11 ಅವರು ಕ್ರೀಡಾ ನಡೆಸ್ತಿದ್ದಾರೆ, ಹೋಗಿ ಆಟ ಆಡಿ ಹೇಗಿದೆ ಅಂತ ನೋಡಿ. ಅದಕ್ಕೆ ಗೇಮ್ನ ಪ್ರಾಕ್ಟೀಸ್ ಮಾಡಿಸಿದ್ದು. ಹೆಂಗಿರುತ್ತೆ? कुछ करिए, नस नस मेरी खोले, हाय कुछ करिए, कुछ करिए, बस बस बड़ा बोले, अब कुछ करिए, ओ कोई तो चल सिद्ध फड़िए, तू बेतरिए या मरिए, हाय कोई तो चल सिद्ध फड़िए, तू बेतरिए या मरिए, चक दे चक दे
ಕ್ರೀಡಾದಲ್ಲಿ ಫುಲ್ ಪ್ರಾಕ್ಟೀಸ್ ಮಾಡಿದ್ರು ಹುಡುಗರು. ಯಾಕಪ್ಪ ಅಂದರೆ ಒಂದೇ ಒಂದು ಕಾರಣಕ್ಕೆ, ನೋಡಿ ನೀವೇ. ಡಿಸ್ಟಿಂಕ್ಷನ್ ಸಿಗುತ್ತೆ ಮ್ಯಾಮ್, ಪ್ಲೀಸ್ ಮ್ಯಾಮ್. ಆಯ್ತು ಮ್ಯಾಮ್. ಮ್ಯಾಮ್ ಜಸ್ಟ್ 2 ಮಾರ್ಕ್ಸ್ ಮ್ಯಾಮ್. ಸಬ್ಜೆಕ್ಟ್ ಟಾಪ್ ಮಿಸ್ ಆಗಿಬಿಡುತ್ತೆ ಮ್ಯಾಮ್, ಪ್ಲೀಸ್ ಮ್ಯಾಮ್. ಓಕೆ ವೆರಿ ಗುಡ್. ತಗೋ, ಚೆನ್ನಾಗಿ ಓದು. ಥ್ಯಾಂಕ್ ಯು ಮ್ಯಾಮ್. ಎಕ್ಸ್ಕ್ಯೂಸ್ ಮೀ ಮ್ಯಾಮ್. ಓ ಕಮ್ ಇನ್ ಮಿಸ್ಟರ್ ಪೈ. ಮ್ಯಾಮ್ ಪೈ ಅಲ್ಲ ಮ್ಯಾಮ್, ಚಾಕೋ ಪೈ ಮ್ಯಾಮ್. ಇಂಟರ್ನಲ್ಸಲ್ಲಿ ಜಸ್ಟ್ ಆಫ್ ಮಾರ್ಕ್ಸ್ ಮ್ಯಾಮ್. ಎಲಿಜಿಬಿಲಿಟಿ ಸಿಗುತ್ತೆ ಮ್ಯಾಮ್, ಪ್ಲೀಸ್ ಆಫ್ ಮಾರ್ಕ್ಸ್ ಮ್ಯಾಮ್, ಜಸ್ಟ್ ಆಫ್ ಮಾರ್ಕ್ಸ್ ಮ್ಯಾಮ್. See Mr. Pai, all other lecturers are like X. They keep changing, but I am like Pi, which is a constant. So I can't change your marks. ಹಂಗೋ ಹಿಂಗೋ ಅಲ್ಲಿ ಇಲ್ಲಿ ಭಿಕ್ಷೆ ಪಡೆದು ನಾವು ಫೆಸ್ಟ್ ಮಾಡಕ್ಕಂತ ನಿಂತ್ವಿ. ನನ್ನ ಮಿತ್ರರೇ, ಭಯ ಪಡಬೇಡಿ, ಎದೆಗುಂದಬೇಡಿ. ಸಹಸ್ರ ವರ್ಷಗಳ ಹಿಂದೆ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳಿದ್ದಾನೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೋ ಮಾತೆ ಸಂಗೋಸ್ತ್ವ ಕರ್ಮಣಿ. ಮಂಜಾ ಏನು ಇದು? ನಮ್ಮ ಮಂಜು ಬರೀ ಅವಳಿಂದನೇ ಸುತ್ತವನೆ. ಫೆಸ್ಟ್ಗೆ ಅಂತ ಬೇರೆ ಕಾಲೇಜಿಂದ ಸಖತ್ತಾಗಿರೋ ಹುಡುಗಿರು ಬಂದರು, ನಮ್ಮ ಮಂಜ ಅವಳಿಂದನೇ ಸುತ್ತವನಲ್ಲೋ. ಹೇ ಯು ಬ್ಲೈಂಡ್, ಕಾಂಟ್ ಟು ಸಿ ದ ಲೈನ್? ಬಟ್ ಸೀನಿಯರ್ಸ್ ಹತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಿರಬೇಕಲ್ವಾ? ಹೇ ಪಿಟಿ, ಸುಮ್ಮನೆ ಇರು. ವಾಟ್ ಇಫ್ ಯು ಗಾಯ್ಸ್ ಆರ್ ಸೀನಿಯರ್ಸ್? ಮಗನೇ ಬೇಡ ಬೇಡ ಪಿಟಿ, ನಮ್ಮ ಕಾಲೇಜ್ ಫೆಸ್ಟ್ನ ನಾವೇ ಹಾಳು ಮಾಡೋದು ಬೇಡ. ಹಾಸ್ಟ್ಲಿಗೆ ಬರಲಿ, ನೋಡ್ಕೊಳ್ಳೋಣ. ಹೇ ಗೆಟ್ ಲಾಸ್ಟ್ ಮ್ಯಾನ್. ಮಗನೇ ಬಾರೋ ಹಾಸ್ಟ್ಲಿಗೆ. ಬಾರೋ. ಬೇಡ ಪಿಟಿ, ಬಾರ. ಜೂನಿಯರ್ ಬ್ಯಾಚುರೆಲ್ಲ ಸೇರಿ ಫೆಸ್ಟ್ ಮಾಡ್ತಾ ಇದ್ವಿ. ನೀವು ಜೂನಿಯರ್ಸ್ ಆದವ್ರು ಬಂದ್ವಾ ಓದ್ವಾ ಪಾರ್ಟಿಸಿಪೇಟ್ ಮಾಡಿದ್ವಾ ಇಷ್ಟೇ ಇರಬೇಕು. ಇದು 2K11 ಬ್ಯಾಚ್ ಕೊಡೋ. ಇನ್ವೆಸ್ಟ್ ಆದ್ರೆ ಮಾತಾಡಂಗೆ ಅಲ್ವಾ? 3 ವರ್ಷ ನಾವೇ ಸೀನಿಯರ್ ಕೊಡೋ. ಬರ್ರೋ. ಏಯ್, ಏನೋದು ಲೆಟರು? ಲವ್ ಲೆಟರು. ಈ ಕಳ್ಳ, ಕೊಡೋ ಕೊಡೋ ಕೊಡೋ.
ಆದ್ರೆ ಹೇಗೋ ಕೊಡ್ಲಿ? ಈಗ ಒಳಗಡೆ ಅವಳು ಬ್ಯಾಗ್ ಇದೆ, ಅದ್ರೊಳಗೆ ಹಾಕ್ಬಿಡು. ಹಾಸ್ಟೆಲ್ಗೆ ಹೋದ್ಮೇಲೆ ಅವಳು ನೋಡ್ಕೋತಾಳೆ. ಬಾ ಹೋಗೋಣ. ರಕ್ಷಾ ಏನೇ ನಿಮ್ಮಣ್ಣ ಮತ್ತೆ ಜಗಳ ಮಾಡಿದಾನಂತೆ, ಮತ್ತೆ ಯಾವನ್ಗೂ ಹೊಡಿತಿದಾನಂತೆ. ಮತ್ತೇನಾ? ನನ್ನ ಮಕ್ಕಳ ಇನ್ನೊಮ್ಮೆ ನನ್ನ ತಂಗಿ ತಂಟೆಗೆ ಏನಾದರೂ ಬರಬೇಕು, ಹಿಂಗೆ ಹಾಕೊಂಡು ರುಬ್ತೀನಿ ನನ್ನ ಮಕ್ಕಳ. ನನ್ನ ತಂಗಿ ಬೇಕೇನೋ? ತಗೋ ನನ್ನ ಮಕ್ಕಳ, ತಗೊಳ್ಳೋ, ತಗೋ ತಗೋ ತಗೋ. ನಿನಗೇನ್ ಬುದ್ಧಿ ಇದೆನಾ? ಏನಾರ ಆದ್ರೆ ನಮಗೆ ಬಂದು ಹೇಳ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ಬೇರೆಯವರಿಂದ ತಿಳ್ಕೊಬೇಕಾ ನಾವು? ನಿನಗೆ ಬಂದು ಹೇಳಕ್ಕಾಗಲ್ವಾ? ತಂಗಮ್ಮ ಇನ್ಮೇಲಾದರೂ ನಮಗೆ ಬಂದು ಹೇಳಮ್ಮ, ಏನಾದರೂ ತೊಂದರೆ ಆದರೆ. ಲೋ ಬಾವಾ, ಏನು ಲೀವ್ ಲೆಟ್ರ್ ಕೊಡೋಕ್ಕೆ 3 ದಿವಸ ತಗೊಂತಾರೆ ಅಂತದ್ರಲ್ಲಿ ಲವ್ ಲೆಟ್ರ್ ಹೆಂಗೋ ಯೋಚನೆ ಮಾಡ್ದ ಕೊಟ್ಟ. ಅದ್ ಬೇಡ, ಅವ್ರ ಅಣ್ಣಂಗೆ ಗೊತ್ತಾರ ಹಾಕೊಂಡು ಗುಮ್ತಾನಲ್ಲ. ಥೂ, ನೀವು ಫ್ರೆಂಡ್ಸು ಐಡಿಯಾ ಕೊಡಿ ಅಂತ ಎಣ್ಣೆ ಹಾಕ್ಸಿದ್ರೆ ಆಡ್ಕೋತಿದ್ದೀರಲ್ಲೋ. ಮಗ ಎತ್ಬಿಡೋಣ. ಲೋ, ಅವ್ರ ಅಣ್ಣಂದು ಇನ್ನೂ ಚಿಕ್ಕ ವಯಸ್ಕೊಂಡ್ರು. ಮಗ ಅವನಲ್ವೋ, ಲೆಟರ್ನಲ್ಲೋ. ವೀಕ್ಷಕರೇ, ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. Shut up, you dirty boy. What you know about my Kannada? Don't ever talk a word about my Kannada. ಕುವೆಂಪು, ದ.ರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ಅಯ್ಯಂಗಾರ್ ಹುಟ್ಟಿರೋ ನಾಡಲ್ಲಿ ಕನ್ನಡ ಬರಲ್ಲ ಅಂತ್ಯ. ಕನ್ನಡಿ ಬರ್ಸೋದು ಬಿಟ್ಟು ಮುಖದ ಮೇಲಿರೋ ಧೂಳು ಬರ್ಸ್ಕೊಳ್ಳಿ. ಕನ್ನಡ ಅಂದರೆ ಏನು ಅನ್ಕೊಂಡಿದ್ಯಾ? 1000 ವರ್ಷದ ಇತಿಹಾಸ ಇದೆ. ಓ, ವೀರ ಕನ್ನಡತೆ. ಕನ್ನಡ ಬರಲಾರ್ದಲೇ ನಿಮ್ಮ ಮೈಯೆಲ್ಲ ಮಸಿ ಹತ್ತದೆ. ಶಾಕ್ ಆಗ್ಬಿಟ್ಯಾ? ಡ್ರಾಮಾ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. 1 ಸೆಕೆಂಡ್ ಎದುರಿಸೇ ಬಿಟ್ಟಲೆ. ವೈ ಶುಡ್ ಬಾಯ್ಸ್ ಹ್ಯಾವ್ ಆಲ್ ದ ಫನ್? ಬಿಕಾಸ್ ವಿ ಹ್ಯಾವ್ ದ ಗನ್. ಹಿಟ್ ಅಂಡ್ ರನ್. ಈ ನನ್ನ ಮಕ್ಕಳಾಗಿ ಇಲ್ಲಿ ಹೋಗ್ತಿದ್ದಾರೆ. ಲೋ ಪಿಟಿ, ನೀನ್ ಯಾಕೋ ಆ ಕಡೆ ಹೋಗ್ತಿದ್ಯಾ? ಮಗ, ನಾನು ಡೈಲಿ ಹಿಂಗೆ ಕಣ ಹೋಗೋದು ನಮ್ಮ ಹಾಸ್ಟೆಲಲ್ಲಿ. ಬರ ಬರ ಬರ. ಯಾಕೋ ಕೊಡ್ತಾ ಥರ ಆಡ್ತಿದೀಯ? ಎಣ್ಣೆ ಹೊಡೆದೈತೆ ಭೂಮಿ, ಎಣ್ಣೆ ಹೊಡೆದೈತೆ. ಬಾವಾ ಹೇಳಪ್ಪ. ಭೂಮಿನ ಬಾವಾ? ಭೂಮಿನ ಕಣ ಹೊಡೆದಿರೋದು, ಅದೇ ಅದಕ್ಕೇನೆ ಮಾತ್ರ ಅದು ತಿರುಗೋದು, ಇಲ್ಲಾಂದ್ರೆ ಅದು ತಿರುಗಲ್ಲ ಕಲ. ನಿನ್ ಸೂಪರ್. ಯಾರಪ್ಪ ನೀನು? ಬೇಡ, ಹಾಕಾಗಿದೆ. ರೂಮ್ ನಂಬರ್ ಯಾವ್ದಂತಾನೆ ಗೊತ್ತಿಲ್ವಲ್ಲೋ? ನಂಗೆ ಗೊತ್ತು ಮಗ, 22. ಮಗ ಎದುರು ಬೇಡ, ನಾನು ನೋಡ್ಕೊಂಡು ಬರ್ತೀನಿ. ನೀನು ಹೇಳ್ದಲ್ಲ ರೋಲ್ ನಂಬರ್ 22 ಅಂತ. ನಾನು ಹೇಳಿದ್ದು ಅವ್ರು ರೋಲ್ ನಂಬರ್ 22 ಅಂತ ಕಾಯೋ. ರೋಲ್ ನಂಬರ್ ಸರ್, ಅವ್ರು ಹೀಗೆ ಹೋದ್ರು ಸರ್. ನಾನು ನೋಡಿದೆ ಸರ್. ಸರ್ ನಿಜವಾಗ್ಲೂ ನೋಡಿದೆ ಸರ್, ಅವ್ರು ಹೀಗೆ ಹೋದ್ರು ಸರ್. ಗುಡ್ ಮಾರ್ನಿಂಗ್ ಸರ್.
ಸರ್ ಅವ್ರು ಆ ಕಡೆ ಹೋದ್ರು ಅನ್ಸುತ್ತೆ. ಹೆಂಗ ಬಂದೆ ಇಲ್ಲಿಗೆ? ಮೇನ್ ಗೇಟ್ ಹತ್ತದ್ ಮೀಟ್ರ್ ಹೆಂಗ ಬಂತು ಇವನಿಗೆ ಮಗಲ್ಲ? ಹೋಗ ಕುಡ್ಕೊಂಡ್ ಬಂದ್ಬಿಡ್ತೀವಿ ಇಲ್ಲಿ, ಹೋಗ ಆ ಕಡೆ. ಈ ಲೆಟರ್ನ ಅವರು ಕೊಟ್ಬಿಡಿ. ಯಾವ ಹೂವು ಯಾರ ಮುಡಿಗೋ, ಯಾರ ಲೆಟರ್ ಯಾರ ಪೋಸ್ಟ್ ಆಫೀಸ್ಗೋ. ಬೆಳಗಿತ್ತು ಯಾರ ಮುಖವ ನಾನು ನೋಡಿದೆ, ಎಕ್ಸಾಮು ಸಿಲೆಬಸ್ ಕಾಪಿ ಕಣ್ಣ ಮುಂದಿದೆ. ನಮ್ಮಪ್ಪ ಕಂಡ ಕನಸು ಬ್ಲ್ಯಾಕ್ ಅಂಡ್ ವೈಟು ಇಂದು ಪ್ರಾಣ ತಿಂತಿದೆ. ನಾಳೆಯಿಂದ ಎಕ್ಸಾಮ್ ಬರೆಯೋ ಕರ್ಮ ಈಗ ತಾನೇ ಮೂಡಿದೆ. ಎಕ್ಸಾಮು ಟೈಮ್ ಇಲ್ಲ, ಸಿಲೆಬಸ್ಸು ಇನ್ನೊಮ್ಮೆ ಎಕ್ಸಾಮು ಟೈಮ್ ಇಲ್ಲ, ಸಿಲೆಬಸ್ಸು ಇಲ್ಲ ಇಲ್ಲ ಆಗಲ್ಲ, ನನಗೆ MBBS ಓದಕ್ಕಾಗಲ್ಲ. ಈ MBBS ಓದಿದ್ರು ಪಾಸ್ ಆಗಲ್ಲ, ಪಾಸ್ ಆದ್ರೂ ಜನರು ಬಿಡಲ್ಲ. ನಾನ್ ಸತ್ತೋಗ್ತೀನಿ. ಯಾಕೋ ಸಾಯ್ತ್ಯಾ? ಇಲ್ಲಿಯೋ ಕೂತ್ಕೋ ಇಲ್ಲಿ. ಮಗ ಆಗಲ್ಲ ಮಗ, ನಾನ್ ಸಾಯ್ಬೇಕು ಮಗ. ಈಗೇನ್ ಸಾಯ್ಬೇಕ ಮಗ ನೀನು? ಇಬ್ರು ಸಾಯನ ಬಾ ಮಗ. ಹಾ ನೋಡು ಮಗ, ಲೈಫ್ ಅಂದ್ರೆ ಇಷ್ಟೇ. ಪೇರೆಂಟ್ಸ್ 10ನೇ ಕ್ಲಾಸ್ ಓದಿ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂದ್ರು ಅದು ಓದಿದ್ವಿ, ಸೆಕೆಂಡ್ ಪೀಸ್ ಓದಿದ್ರೆ ಲೈಫ್ ಸೆಟ್ಲ್ ಅಂದ್ರು ಅದು ಓದಿದ್ವಿ, MBBS ಜಾಯ್ನ್ ಆದ್ವಿ ಮಗ. ಇಲ್ಲಿ ನೋಡಿದ್ರೆ 5.5 ವರ್ಷ ರೂರಲ್ ಸರ್ವಿಸ್ ಅಂತೆ, MCH ಅಂತೆ, ಸೂಪರ್ ಸ್ಪೆಷಾಲಿಟಿ ಅಂತ. ನೋಡು ಮಗ, ಲೈಫ್ ಅಂದ್ರೆ ಹೋರಾಡ್ಲೇಬೇಕು ಮಗ. ಈಜಾಡಕ್ ಬಂದಿದೀವಿ, ಮಜಾ ಮಾಡ್ಕೊಂಡು ಈಜಾಡ್ಬಿಡೋಣ. ಗಣೇಶ ಹಬ್ಬ ಇದೆ ಮಗ, ಎಂಜಾಯ್ ಮಾಡೋಣ, ಪಾಸ್ ಆಗೋಣ ಮಗ. ಇಲ್ಲಿಂದ ಪಾಸ್ ಆಗಿ ಹೋಗೋಣ, ಎದ್ದೇಳು ಮಗ. ಗಣಪತಿ ಹಬ್ಬ ಮಾಡ್ಬೇಕು, ಯಾರು ಗಣಪತಿ ಹಬ್ಬ ಮಾಡಲ್ಲ ಅವರೆಲ್ಲ ಬಾಯ್ ಹಾಕ್ಬೇಕು, ಅರ್ಥ ಆಯ್ತಾ? ಕಾಂಚಲಿ ಬಿಡಿ, ಕನ್ನಡ ಮಾತಾಡಿ. ನಾನಾರು ಗೊತ್ತಿಲ್ಲ, ಕಶ್ಯಪ ಬ್ರಹ್ಮನ ಮಗ. ದೇವ್ರೆ, ಆಗೋ ಈಗೋ ಫೈನಲ್ ಇಯರ್ ಪಾಸ್ ಮಾಡಿಸ್ಬಿಟ್ಟೆ. ನಾಳೆಯಿಂದ ಇಂಟರ್ನ್ಶಿಪ್ಪು, ಅದನ್ನು ಚೆನ್ನಾಗಿಡಪ್ಪ. ಇಂಟರ್ನ್ಶಿಪ್ ಎಷ್ಟು ಚಿಲ್ಲಾಗಿದೆ. ಎಂಥ ವೆದರು, ಎಂಥ ಟೀ, ಅದಕ್ಕೊಂಡು ಇಂಟರ್ನ್ಶಿಪ್ ಅಂದರೆ ಬ್ರೋ ಟೆಕ್ಕಿ ಕಡಿಯ ಸಿಸ್ಟರ್ ಬೇಗ ಅಟ್ರೋಪೆನ್ ಆಡಿನಲ್ಲಿ ತೊಗೊಂಬನ್ನಿ. ಸಿಸ್ಟರ್ ಬೇಗ ತನ್ನಿ. ಪೇಷಂಟ್ ಇಸ್ ಗೋಯಿಂಗ್ ಇನ್ ಟು ಕಾರ್ಡಿಯಾಕ್ ಅರೆಸ್ಟ್. ಸಿಸ್ಟರ್ ಏನೋ ಮಾಡ್ತಿದ್ದಾರೆ, ಸಿಸ್ಟರ್ ಏನೋ ಮಾಡ್ತಿದ್ದಾರೆ. ಸಿಸ್ಟರ್ ಏನ್ ಮಾಡ್ತಿದ್ದೀರಾ? ಅಯ್ಯೋ ಕನ್ಸ. ಬ್ರದರ್,
ಯಾರು ಗ್ರೂಪ್ ಡಿ ಇದ್ದರೆ ಥರ್ಡ್ ಬೆಡ್ ಪೇಷಂಟ್ನ ಸ್ಕ್ಯಾನಿಗೆ ಕಳಿಸ್ಬಿಡಿ. ಸರ್ ಗ್ರೂಪ್ ಡಿ ಎಲ್ಲ ಯಾಕೆ, ಇಂಟರ್ನ್ಸ್ ಇದಲ್ಲ, ಕಳಿಸ್ಬಿಡಿ. ಹೇಳಿ ಅಮ್ಮ, ಏನ್ ತೊಂದರೆ ನಿಮ್ಗೆ? 2 ದಿವಸದಿಂದ ಅಮ್ಮ ನಿಮಗೆ ಏನು ತೊಂದರೆ ಇಲ್ಲ, ಮಾತಿ ಬರುತ್ತೆ ಅಂದ್ರೆ ಬರುತ್ತೆ, ಬರಲ್ಲ ಅಂದ್ರೆ ಬರಲ್ಲ. ಯಾರೇ ಎಸ್ ಎ ಫ್ರೀ ಆಗಿ ಒಂದು ಫ್ಲಾಟ್ ಲೈನ್ ಬರ್ದಂಗ್ ಮಾಡ್ತೀನಿ. ಯಾರಿಗ್ ಬೇಕೋ ಎಸ್ ಎ ಜೆ? ಹಾಂ ಮೇಡಮ್, ಹೇಳಿ ಮೇಡಮ್. ಹಾಂ, ಇಲ್ಲೇ ಇದ್ದೀವಿ ಮೇಡಮ್, ಮಕ್ಕಳ ಸುತ್ತಮುತ್ತ ಎಕ್ಸಾಮಿನೇಷನ್ ಮಾಡ್ತೀವಿ. ಹಾಂ ಬಂದ್ವಿ ಮೇಡಮ್, 2 ನಿಮಿಷ ಮೇಡಮ್, ಬಂದ್ವಿ ಮೇಡಮ್. ಓ ಗಾಡ್, ದಿಸ್ ಇಯರ್ ಏನ್ಲಾ ನಿಂದು ಈ ವರ್ಷನೂ? ಸಿ ಮಗ, ಇನ್ನೂ 1 ವರ್ಷ ಕುತ್ಕೊಂಡು ಪಿ ಜಿ ಸೀಟ್ಗೆ ಯಾರ ಮಗ ಓದ್ತಾರೆ? ಅಯ್ಯೋ ನಿನ್ನ ನಾಳೆ ಏನು ಸಂದರ್ಭ ಸರಿಯಿಲ್ಲ, ಕೊನೆಪುರ ಸೈಡ್ ಸಿಂಗ್ ಹೋಗೋಣ. Child has come with hypocalcemic seizures. Pulse rate is 98 beats per minute. BP is 90/60. Saturation is 95% in the room hai. And the body weight is 12 kg. So 20 ml of calcium gluconate has to be given, sir. ಹೋಗಿ ನಾವು ಬರ್ತೀವಿ. ಈಗ ಎದಲ್ ಕಣ ಸಿಸ್ಟರ್ಸು, ಅದಕ್ಕೆ ಎಲ್ಲ ಪ್ರೈವೇಟಾಗಿ ಪ್ರಿಫರ್ ಮಾಡ್ತಾರೆ ಅನ್ಸುತ್ತೆ. ಹೌದು. ಹಲೋ ಗಣೇಶ್, ಕೊಡ್ತೇನೆ ಇಂಜೆಕ್ಷನ್. ಆಗಲ್ಲ, ಗೇಮ್ ಮಾಡ್ತಿದ್ದೀನಿ ನಾನು. ಮಂಜ ಕೊಟ್ಬಿಡ. ಮಂಜ, ಕಾಲೇಜ್ ಒಂದು ರಾಂಗ್ ಸೈಡ್, ಹುಡುಗಿ ಮಾಡಿರೋದು. ಕ್ಯಾಲ್ಶಿಯಂ ಗ್ಲೂಕೋನೇಟ್ ಸ್ಲೋ ಆಗಿ ಕೊಡ್ಬೇಕಲ್ವಾ ಸರ್? ಫಾಸ್ಟ್ ಕೊಟ್ಟರೆ ಗಾಡಿ ಕೆಲಸ ಆಗುತ್ತಲ್ವಾ? ಪರವಾಗಿಲ್ಲ ಸಿಸ್ಟರ್, ತುಂಬ ತಿಳ್ಕೊಂಡ್ಬಿಟ್ಟಿದ್ದೀರಾ? ನನ್ನ ಮಗ ಚೆನ್ನಾಗಾಗ್ತಾ ಇದ್ದಾನಲ್ವಾ? ಸಿಸ್ಟರ್, ಏ ಮಂಜ, ಬೇಗ ಬಾರ. ಬಂದೆ ಕಣವ. ಮಧ್ಯರಾತ್ರಿಲಿ ಜಿ ಜಿ ಒಂದು ಹುಡುಗಿ ಜಿ ಏನೋ ಮಾಡೋದು ಜಿ. ಯಾರ್ದು ಕಾಲು ಫಡ್ನಿಸ್? ನಿಂದೌದು ಕಣ. ಮಂಜ ಸುಮ್ಮನಿರಲು, ಉರಿಯ ಬೆಂಕಿ ತುಪ್ಪ ಹಾಕೋಣ.
ಏ ಫಡ್ನಿಸ್ ಯಾರ್ದೋ ಕಾಲು? ಏ ಸಿಸ್ಟರ್ದು ಕಣ, ಹೆಂಗಿದ್ರು ಹೋಗ್ತಾ ಇದೀವಲ್ಲ, ಬಾ ಹೋಗೋಣ. ಸರ್ ಐ ಥಿಂಕ್ ದ ಬೇಬಿ ಇಸ್ ಡೆಡ್ ಸರ್. ನೀವು ಹೋದಾಗಿಂದ ಮಗು ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಅಟೆಂಡರ್ಸ್ ಹೇಳಿದ್ರು. ಸೊ ಅದಕ್ಕೆ ಪಲ್ಸ್ BP ಎಲ್ಲ ಚೆಕ್ ಮಾಡಿದೆ ಸರ್, ನಾಟ್ ರೆಕಾರ್ಡೆಬಲ್ ಇತ್ತು ಸರ್. ಅದಕ್ಕೆ CPR ಎಲ್ಲ ಕೊಟ್ಟೆ ಸರ್, ಆದರೂ ರಿವೈ ಆಗಲಿಲ್ಲ ಸರ್. ಏನಾಯ್ತು ಡಾಕ್ಟ್ರೆ? ಏನಾಯ್ತು ನನ್ನ ಮಗು? ಡಾಕ್ಟ್ರೆ ಅಯ್ಯೋ ಡಾಕ್ಟ್ರೆ, ನನ್ನ ಮಗು ಡಾಕ್ಟ್ರೆ ಏನಾದ್ರು ಮಾಡಿ ಡಾಕ್ಟ್ರೆ. ಡಾಕ್ಟ್ರೆ ಏನೋ ಕೊಟ್ಬಿಟ್ರು ಕಣ, ನಮ್ಮ ಮಗು ಚೆನ್ನಾಗಿತ್ತು. ಅಯ್ಯೋ ಡಾಕ್ಟ್ರೆ ಏನ್ ಕೊಟ್ರಿ ಡಾಕ್ಟ್ರೆ? ನನ್ನ ಮಗು ಏನ್ ಕೊಟ್ರಿ ಡಾಕ್ಟ್ರೆ? ಹೇಳಿ ಡಾಕ್ಟ್ರೆ, ಹೇಳಿ ಡಾಕ್ಟ್ರೆ. ಏನಾಗಲ್ಲ, ಸಮಾಧಾನ ಮಾಡ್ಕೊಳಲ್ಲ. ಏನೇನಾಗಲ್ಲ, ಮಗು ಸುತ್ತಕ್ಕೆ ನೀವಿಬ್ರೆ ಕಾರಣ, ಗೊತ್ತಾಯ್ತಾ? ಮಂಜ, ಸಿಟ್ಟಲ್ಲಿ ಏನಾನ ಮಾತಾಡ್ಬೇಡ, ಸಮಾಧಾನ ಮಾಡ್ಕೊ ಹೇಳ್ತೀನಿ. ಏನೇನ ಮಾತಾಡೋದಲ್ಲ, ಈಗ ನಿಜ ಫಿಲ್ಮ್ ಕೇಳೋ. ನಮ್ಮ ಹುಡುಗಿ ಕಾಲ್ ಬಂತಂತ ಗಂಟೆ ಗಟ್ಟಲೆ ಮಾತಾಡ್ಲಿಕ್ಕೆ ಹೋದಲ್ಲ, ಇಲ್ಲ ಆಗಿರೋದಕ್ಕೆಲ್ಲ ನೀನ್ ರೆಸ್ಪಾನ್ಸಿಬಿಲಿಟಿ ತಗೊಂತ್ಯಾ? ಮಂಜ, ಒಂದು ಕ್ಯಾಲ್ಸಿಯಂ ಗ್ಲೂಕೋನೈಡ್ ಇಂಜೆಕ್ಷನ್ ಕೊಡೋಕೆ ಬರಲ್ವಾ ನಿಂಗೆ? ಇಂಜೆಕ್ಷನ್ ಕೊಡ್ತಾ ಮಾನಿಟರ್ ಮಾಡ್ಬೇಕಂತ ಗೊತ್ತಾಗಲ್ವಾ? ಮಾನಿಟರ್ ಮಾಡ್ಲಿಕ್ಕೆ ಯಾರು ಒಬ್ರು ಬೇಕಾನೆ? ಇಲ್ಲ ಇರ್ತಲ್ಲ, 24 ಗಂಟೆ ಗೇಮ್ ಆಡ್ಕೊಂತ ಬಿದ್ದಿರ್ತಾನೆ, ಕರ್ಕೊಳಕ್ಕಾಗಲ್ವಾ? ನೀನು ಗೇಮ್ ಆಡೋದು ಬಿಟ್ಟು ಮಾನಿಟರಿಂಗ್ ಮಾಡಕ್ಕೆ ಹೆಲ್ಪ್ ಮಾಡಕ್ಕಾಗಲ್ವನ? ನೀನೇನ ನನ್ಗೆ ಹೇಳೋದು? ಅವ್ನು ಕ್ಯಾಲ್ಸಿಯಂ ಗ್ಲೂಕೋನೈಡ್ ಕೊಡಕ್ಕೆ ಬರಲ್ಲ, ನೀನಂತ ಕೆಲಸನೇ ಮಾಡೋದು. ಏನ ನೀನ್ ಹೇಳೋದು? ಏನು ಇದು? ಮುಖ ನೋಡ್ಕೊಳ್ಳಿ, ಡಾಕ್ಟರ್ ಸಾಗಿಲ್ಲ. ಒಳ್ಳೆ ಸೂಟು ಬೂಟು ಹಾಕೊಂಡು ಏರ್ಕೊಂಡು ಸ್ಟಿತ್ ಹಾಕೊಂಡ್ರೆ ಮಾತ್ರ ಡಾಕ್ಟರ್ ಆಗಲ್ಲ. ಪೇಷನ್ಸ್ ಬೇಕು, ಪೇಷನ್ಸ್. ಈಗಾಗಲೇ ಒಂದು ತಪ್ಪಾಗಿ ಸಾಕಾಗಲ್ವಾ? ಮತ್ತೆ ಜಗಳ ಇನ್ನೊಂದು ತಪ್ಪು ಮಾಡ್ತಾ ಇದ್ದೀರಾ? ನೀವೇ ಸಣ್ಣ ಮಕ್ಕಳ? ನಿಮ್ದು ಸರ್ವಿಸ್ ಫೀಲ್ಡ್. ಸರ್ವಿಸ್ ಅಂದ್ರೆ ಸೇವೆ, ಸೇವಾ ಮನೋಭಾವ ಇದ್ರೆ ಮಾತ್ರ ಇಲ್ಲಿ ಬರ್ಬೇಕು. ಈ ಫೀಲ್ಡ್ ಆರಿಸ್ಕೋಬೇಕು. ನೀನೇ ಆರಿಸ್ಕೊಂಡಿರೋ ಫೀಲ್ಡ್ ಇದು. ನಿಮ್ ಕಾಲದಲ್ಲಿ ಡಾಕ್ಟರ್ಸ್ನ ದೇವ್ರ ತರ ಮಾಡ್ತಾ ಇದ್ರು. ಈಗ ಯಾಕೆ ನೋಡ್ತಾರೆ ಗೊತ್ತಾ? ನಿಮ್ಮೊಂದು ತಪ್ಪು ಮಾಡೋದಕ್ಕೆ. ಡಾಕ್ಟರ್ ಲೈಫ್ ಇಸ್ ಎ ಲರ್ನಿಂಗ್ ಪ್ರೊಸೆಸ್ ಥ್ರೂ ಇಸ್ ಲೈಫ್. ಅವ್ನು ಸಾಯೋವರೆಗೂ ಕಲಿಬೇಕು. ಎಲ್ಲ ಕಲ್ತಿರೋಲ್ಲ ನೀವು. ಪೇಷನ್ಸ್ ಇರಬೇಕು, ಪೇಷನ್ಸ್. If you don't have patience, you will never get patience in life. ನಿಮ್ಮಿಂದ ನಾನು ಅನ್ಕೊಂಡಿರಲ್ಲ, ಈ ತರ ಮಾತ್ರ ಅನ್ಕೊಂಡಿರಲ್ಲ. ಬಹಳ ಬೇಜಾರಾಯ್ತು ನನಗೆ. ಛೇ. Sir, anesthesia has been given. ENT surgeon has started the procedure through sphenoidal approach. Sir, ENT surgeon has removed the part of the tumor and they are waiting for you to continue the procedure. Sorry for the delay. Dr. Naveen? Sorry, Dr. Prithvishi. I can't do this surgery. Dr. Naveen? No. I can't. Dr. Naveen? Sorry, Dr. Prithvishi. ನೀವು ಮುಂಚೆನೇ ತಿಳಿಸಬೇಕಾಯಿತು. Dr. Manjunath and Dr. Fadnis are involved in this case ಅಂತ. Sorry, I'm not doing this surgery. Dr. Naveen, whatever you have with them, it's your personal. You don't know what has happened with me. Whatever it is, Dr. Naveen. Patient care is our professional rule and our ultimate goal. ನೀವು ಇಷ್ಟು ದೊಡ್ಡ ನ್ಯೂರೋಸರ್ಜನ್ ಆಗಿದ್ದು ಈ ಥರ ಮಾಡ್ಬೋದಾ? You have to follow medical ethics. Please do the surgery. ನಿಮ್ದು ಸರ್ವಿಸ್ ಫೀಲ್ಡ್. ಸರ್ವಿಸ್ ಅಂದ್ರೆ ಸೇವೆ, ಸೇವಾ ಮನೋಭಾವ ಇದ್ರೆ ಮಾತ್ರ ಇಲ್ಲಿ ಬರ್ಬೇಕು. ಈ ಫೀಲ್ಡ್ ಆರಿಸ್ಕೋಬೇಕು. Sister, scalpel.
Okay, we are now approaching the tumor through middle cerebral artery. Sister, cautery. Medial 2 centimeter is being cut. One inch of one part of mass is being cauterized and tumor is being resected. Dr. Naveen, the BP is dropping. You can't continue the operation. 5 more minutes. The patient will be dead by then. 5 more minutes. The patient is going into shock. We can't continue. Just give me 5 minutes. The patient will be dead by then. We need help. Dr. Manjunath, can you remove this tissue and cauterize the bleeds? No, I can't do that. Dr. Manjunath, we really need your help. Lo Manja, please kana. Two units dopamine has been added. The patient is now stabilizing. Closing the scalp wound. Closing the post-auricular incision. ಇನ್ನೊಂದ್ಸತಿ ಮುಖ ತೋರಿಸ್ಬೇಡ ಅಂದಿದ್ದೆ. ನಾನು ಮಾತ್ರ ಮರ್ತಿಲ್ಲ ಅಂತ ಅನ್ಕೊಂಡಿದ್ದೆ, ನೀನು ಕೂಡ ಮರ್ತಿಲ್ಲ ಅಲ್ಲ? ನಿಂಗೊಂದು ವಿಷಯ ಗೊತ್ತಾ? ನಮ್ಮಿಬ್ಬರ ಮಧ್ಯೆ ಜಗಳ ಆಗಕ್ಕೆ ಕಾರಣನೇ ಇರಲಿಲ್ಲ. ಇವತ್ತು ಓಟಿ ಆದ್ಮೇಲೆ ಏನಾಯ್ತು ಗೊತ್ತಾ? ಡಾಕ್ಟ್ರೇ, ನೀವು ನಮ್ಮ ಊರಿಗೆ ಬಂದಿದ್ದಾಗ ನಮ್ಮ ಅಣ್ಣನ ಮಗ ಅಡ್ಮಿಟ್ ಆಗಿದ್ದ ಡಾಕ್ಟ್ರೇ. ಅವತ್ತು ನೀವೇನೋ ಇಂಜೆಕ್ಷನ್ ಕೊಟ್ಬಿಟ್ಟು ನಮ್ಮ ಅಣ್ಣನ ಮಗನ ಸಾಯಿಸ್ಬಿಟ್ಟಿದ್ರು ಅಂತ ನಿಮ್ಮ ಮೇಲೆ ಕೆಟ್ಟ ಆರೋಪ ಬರಂಗೆ ಮಾಡ್ಬಿಟ್ಟಿದೆ ಡಾಕ್ಟ್ರೇ. ಅಂದರೆ ಆ ಸಾವಿಗೆ ಕಾರಣ ನಾನು ಡಾಕ್ಟ್ರೇ. ನಮ್ಮಪ್ಪ ನಾನೆಲ್ಲ ಆಸ್ತಿನೂ ನನ್ನ ಮಗ ಮತ್ತು ನಮ್ಮ ಅಣ್ಣನ ಮಗನಿಗೆ ಹಂಚ್ಬಿಟ್ಟಿದ್ದೆ ಡಾಕ್ಟ್ರೇ. ನಾನು ದುರಾಸೆ ಪಟ್ಬಿಟ್ಟು ಎಲ್ಲ ಆಸ್ತಿ ನಮ್ಮ ಮಗನಿಗೆ ಬರಲಿ ಅಂತ ಅವತ್ತು ಆಕ್ಸಿಜನ್ ಮಾಸ್ನ ತೆಗೆದ್ಬಿಟ್ಟು ನಮ್ಮ ಮಗನ ಸಾಯಿಸ್ಬಿಟ್ಟೆ. ನಮ್ಮ ಅಣ್ಣನ ಮಗನ ಸಾಯಿಸ್ಬಿಟ್ಟೆ ಡಾಕ್ಟ್ರೇ, ಸಾಯಿಸ್ಬಿಟ್ಟೆ. ನಾನು ಕ್ಷಮಿಸ್ಬಿಡಿ ಡಾಕ್ಟ್ರೇ, ನಾನು ಕ್ಷಮಿಸ್ಬಿಡಿ. ತಪ್ಪು ಮಾಡದೇ ಇದ್ರು ನಮ್ಮ ಈಗೋ ಪ್ರಾಬ್ಲಮಿಂದ ನಾವು ಇಷ್ಟು ದಿವಸ ಜಗಳ ಆಡ್ಕೊಂಡು ದೂರ ಇದ್ವಿ. ಹೌದು ಕಣ ನವೀನ್, ನಾವು ತಪ್ಪು ಮಾಡಿಬಿಟ್ವಿ. ನಾವು 3 ಜನ ಈ ಥರ ಮತ್ತೆ ಸೇರ್ತೀವಿ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಆಗಿದ್ದಾಗೋಯ್ತು. ಈಗಾದ್ರೂ ನಮ್ಮ ಹಳೆ ನೆನಪುಗಳನ್ನ ನೆನಪಿಸ್ಕೊಂಡು ಖುಷಿಯಾಗಿರೋಣ ಬಾ. ಕಷ್ಟವೋ ಸುಖವೋ ನೋವೋ ನಲಿವೋ ನಮ್ಮ ಪಯಣ ಹೀಗೆ ಸಾಗುತ್ತಿರಲಿ.